ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ವರ್ಷಾಂತ್ಯದಲ್ಲಿ ಒಂದು ದುರಂತ ನಡೆದೋಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇವರೆಲ್ಲ ಗೋಕರ್ಣಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ಹೋಗಿದ್ದು ಮಸಣಕ್ಕೆ. ನಿಜಕ್ಕೂ ಬಹಳ ಬೇಸರದ ವಿಷಯ. ಮೃತಪಟ್ಟವರು ಒಬ್ಬೊಬ್ಬರದ್ದು ಒಂದೊಂದು ಕರಾಳ ಕಥೆಗಳು. ಬಸ್ ದುರಂತಕ್ಕೆ ಕಾರಣ ಏನು, ಮಡಿದವರೆಷ್ಟು? ರಾಮಲಿಂಗಾರೆಡ್ಡಿ ಅವರು ಕೇಂದ್ರಕ್ಕೆ ಒಂದು ಪ್ರಸ್ತಾವವನ್ನು ಸಲ್ಲಿಸುವ ಚಿಂತನೆಯಲ್ಲಿದ್ದಾರೆ. ಈ ಘಟನೆ ನಡೆದ ಮೇಲೆ ಏನು ಆ ಪ್ರಸ್ತಾವನೆ, ಏನಾಗಬಹುದು? ಇದರ ಜೊತೆಗೆ ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳು ಕೂಡ ಇವತ್ತು ನಡೆದಿದೆ. ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಹೋಗೋಣ. ದುರಂತ ಅಂತ್ಯ ಕಂಡವರ ಕಥೆ ಏನು, ಎತ್ತ, ಈ ಘಟನೆ ಹೇಗೆ ನಡೆಯಿತು ಅನ್ನೋದನ್ನ ನೋಡ್ತಾ ಹೋದ್ರೆ, ಜವಗೊಂಡನಹಳ್ಳಿಯ ಬಳಿ ಜವರಾಯ ಆಗ್ಬಿಟ್ಟ ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದಕ್ಕೆ 6 ಜನ ಸಜೀವ ದಹನ ಆದರು. ಮೃತರ ಪೈಕಿ 5 ಮಂದಿಯೂ ಕೂಡ ಹೆಣ್ಮಕ್ಳು. ಬಿಂದು, ಗ್ರೇಯಾ, ಮಾನಸ, ನವ್ಯ, ರಶ್ಮಿ ಇವರೆಲ್ಲ ದುರ್ಮರಣಕ್ಕೀಡಾದಂಥವರು. ಆ 5 ಸಾವಿಗೆ ಡೀಸೆಲ್ ಟ್ಯಾಂಕ್ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ 5 ಜನ ಕುಳಿತಿದ್ರು. ಅಂದ್ರೆ ಆ ರೋದಲ್ಲಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಆ ಕ್ಷಣವೇ ಬಸ್ ಡೀಸೆಲ್ ಟ್ಯಾಂಕ್ಗೆ ತಗುಲಿ ಬೆಂಕಿ ಇಡೀ ಬಸ್ ಅನ್ನೇ ಆವರಿಸಿ, ಟ್ಯಾಂಕ್ನ ಮೇಲಿನ ಸೀಟ್ನಲ್ಲಿ ಕುಳಿತದ್ದವರಿಗೆ ಪಾರಾಗೋದಕ್ಕೆ ಟೈಮೇ ಸಿಗಲಿಲ್ಲ. ಆ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡ್ಬಿಡ್ತು. ಬಸ್ನಿಂದ ಹೊರಗೆ ಓಡಿ ಬರೋದಕ್ಕೆ ಇವರಿಗೆ ಸಮಯವೇ ಸಿಗಲಿಲ್ಲ. ಕಾರಣ, ಇವರೆಲ್ಲರೂ ನಿದ್ರೆಗೆ ಜಾರಿದ್ರು. ಏನಾಗ್ತಿದೆ ಅಂತ ಎಚ್ಚರವಾಗಿ ನೋಡುವಾಗಲೇ ಟೈಮ್ ಮೀರಿ ಹೋಗಿತ್ತು. ಇಡೀ ಬಸ್ನಲ್ಲಿ ಬೆಂಕಿ ಆವರಿಸಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಆ ಟೈಮಲ್ಲಿ ಇವರಿಗೆ ಸಿಕ್ಕಿಲ್ಲ. ಗಾಬರಿಯಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಮೈಂಡ್ ಬ್ಲಾಕ್ ಆಗುತ್ತೆ. ಅದೇ ಕಾರಣಕ್ಕೆ ಬಸ್ನಲ್ಲೇ 5 ಜನ ಭಸ್ಮ ಆಗಿದ್ದಾರೆ, ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಗಮನಿಸಿದರೆ, ಬಸ್ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ಈ ಕಡೆಯಿಂದ ಲಾರಿ ಬಂದಿದೆ, ಡಿವೈಡರ್ ಅನ್ನ ನುಗ್ಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿದೆ. ಆ ಫೋರ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಬಸ್ ಮತ್ತು ಲಾರಿಯ ಮಧ್ಯೆ ಘರ್ಷಣೆಯಾಗಿ ಮೆಟಲ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಆ ಬಸ್ ಈ ಕಡೆ ಲಾರಿ ಫೋರ್ಸ್ ಇಂದ ಬಂದು ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ ಪರಿಣಾಮ ಡೀಸೆಲ್ ಎಕ್ಸ್ಪ್ಲೋಡ್ ಆಗಿ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಈ ರೀತಿ ಈ ಒಂದು ದುರಂತ ನಡೆದೋಗಿರೋದು. ಇನ್ನು ಇವತ್ತು ಮುಂಜಾನೆಯಿಂದ ಮೃತರ ಸಂಖ್ಯೆಯ ಬಗ್ಗೆ ಗೊಂದಲ ಬಹಳ ಕಾಡ್ತಾ ಇದೆ. ಪೊಲೀಸರು ಹೇಳ್ತಾರೆ ದುರಂತದಲ್ಲಿ ಜನ ಎಲ್ಲ ಸಜೀವ ದಹನಗೊಂಡಿರಬಹುದು ಅಂತ ಹೇಳಿ. ಆದರೆ ನಿಜಕ್ಕೂ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಬಗ್ಗೆಯೇ ಗೊಂದಲ ಬೆಳಿಗ್ಗೆಯಿಂದ ಇತ್ತು. ಜನರು ಸಜೀವ ದಹನ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ರು. ಆದರೆ ಬಹುತೇಕ ಎಲ್ಲ ಬಸ್ನಿಂದ ಜಂಪ್ ಮಾಡಿದ್ರು, ತಮ್ಮನ್ನ ತಾವು ಕಾಪಾಡಿಕೊಂಡಿದ್ರು. ಇದುವರೆಗೆ ಬಸ್ ದುರಂತದಲ್ಲಿ ಸತ್ತವರ ಸಂಖ್ಯೆ 6, ಬರೋಬ್ಬರಿ 6. ಒಬ್ಬ ಲಾರಿ ಡ್ರೈವರ್ ಸೇರಿದಂತೆ, ಅಂದ್ರೆ ಆತ ಬಂದು ಲಾರಿ ಚಾಲಕ ಏನ್ ಬಂದು ಗುದ್ದಿದ, ಆ ಲಾರಿ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದವರು 5 ಜನ. ಅಂದ್ರೆ ಮೃತಪಟ್ಟವರ ಸಂಖ್ಯೆ ನಾನು ಹೇಳ್ತಾ ಇದ್ದೆ. ಬಸ್ನಲ್ಲಿದ್ದವರು 5 ಜನ ಪ್ಲಸ್ ಈ ಲಾರಿ ಡ್ರೈವರ್ ಸೇರಿ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಉಳಿದವರು ಆಲ್ಮೋಸ್ಟ್ ಬಸ್ನಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದಂತ ಬಿಂದು ಮಗು ಗ್ರೇಯಾ, ನವ್ಯ, ರಶ್ಮಿ, ಮಾನಸ ಇವರು ಮೃತರು. ನವ್ಯ ಮತ್ತು ಮಾನಸ ಮೃತದೇಹಗಳ ಬಗ್ಗೆ ಸದ್ಯ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಅನುಮಾನದಿಂದಾಗಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದು, ಆ ಕನ್ಫರ್ಮೇಷನ್ ಮೇಲೆ ಮೃತದೇಹವನ್ನು ಹಸ್ತಾಂತರ ಮಾಡುವ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಸೊ ಇದು
ಒಂದು 3-4 ದಿನ ಬೇಕಾಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆ DNA ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರ ಕನ್ಫರ್ಮೇಶನ್ ಸಿಗೋವರೆಗೂ ಅಂತಂದ್ರೆ ನೋಡೋಣ ಮತ್ತೆ ಯಾವ ರೀತಿಯ ಕ್ರಮ ತಗೊಳ್ಳುವಂತ ಕೆಲಸ ಆಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಗಮನಿಸ್ತಾ ಇರುವ ಹಾಗೆ ಈ ಬಸ್ ಅಪಘಾತಗಳು ಮಧ್ಯರಾತ್ರಿಯಲ್ಲೇ ಸಂಭವಿಸ್ತಾ ಇವೆ. ಆಂಧ್ರದ ಕರ್ನೂಲಲ್ಲೂ ನೀವು ನೋಡಿದ್ರಿ, ಇಲ್ಲಿ ಈಗ ಹಿರಿಯೂರು ಹತ್ರ ಇಷ್ಟೆಲ್ಲ ಘಟನೆಗಳಾದ ಮೇಲೆ ಅಂದ್ರೆ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದ್ರಿಂದ ಕೊನೆಗೂ ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇಡೀ ದೇಶಕ್ಕೆ ರಾಜ್ಯ ಸರ್ಕಾರದ ಈ ನಡೆ ಮಾದರಿ ಆಗಬಹುದಾ? ಇಡೀ ದೇಶದಲ್ಲಿ ಅದೊಂದು ಕಾನೂನು ಜಾರಿಗೆ ಬರುತ್ತಾ? ಏನದು ಕಾನೂನು? ಯಾವ ರೀತಿಯ ನಿರ್ಧಾರಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ? ಮಧ್ಯರಾತ್ರಿ ಸಾರಿಗೆ ಸಂಚಾರಕ್ಕೆ ಬ್ರೇಕ್ ಹಾಕುವಂತಹ ನಿರ್ಧಾರ. ಅಪಘಾತ ತಪ್ಪಿಸೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ, ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಈ ಪ್ರಸ್ತಾವ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಏನದು ಪ್ರಸ್ತಾವ ಅಂತಂದ್ರೆ, ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರವನ್ನ ಬ್ಯಾನ್ ಮಾಡಿಬಿಡುವುದು, ಬಸ್ ಸಂಚಾರ ನಿಷೇಧ ಮಾಡಿಬಿಡುವುದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರ ಇರುಕೂಡುದು ಅನ್ನುವಂತಹ ನಿರ್ಧಾರವನ್ನ ಮಾಡಿ ಇದೇ ಪ್ರಸ್ತಾವವನ್ನ ಸಾರಿಗೆ ಸಚಿವರಿಗೆ ಸಲ್ಲಿಸೋದಕ್ಕೆ ರಾಜ್ಯ ಸಾರಿಗೆ ಸಚಿವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇದು ಸಾಧ್ಯನಾ? ಜನರು ಪ್ರಯಾಣ ಮಾಡೋದನ್ನ ಸರ್ಕಾರ ನಿರ್ಧರಿಸುತ್ತಾ? ಅರ್ಜೆಂಟ್ ಕೆಲಸ ಇರುತ್ತೆ, ಅವರು ಹೋಗ್ಬೇಕಾಗಿ ಬರುತ್ತೆ. ನೀವು 12 ಗಂಟೆಯಿಂದ 4 ಗಂಟೆವರೆಗೂ ಹೋಗೋಂಗಿಲ್ಲ ಅಂತ ಏನು ಹೆದ್ದಾರಿಗೆ ಕೀ ಹಾಕ್ಬಿಡ್ತೀರಾ? ಹೆದ್ದಾರಿನ ಕ್ಲೋಸ್ ಮಾಡ್ಬಿಡ್ತೀರಾ? 4 ಗಂಟೆಯಿಂದ ಸ್ಟಾರ್ಟ್ ಮಾಡೋದು ಅಂತಂದ್ರೆ ಆಯ್ತು. ಈಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀರಿ, ನೀವು ಜನರ ಹಿತವನ್ನ ಬಯಸಿ ಮಾಡ್ತಾ ಇದ್ದೀರಿ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಜನ ಎಷ್ಟರ ಮಟ್ಟಿಗೆ ಒಪ್ತಾರೆ ಇದನ್ನ? ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರ ಬೇಡ ಅಂತಂದ್ರೆ, ಈಗ ಯಾವುದೋ ಊರಿಂದ ಬೆಂಗಳೂರುವರೆಗೂ ರಾತ್ರಿ 12 ಗಂಟೆವರೆಗೂ ಒಂದು ಬಸ್ ಬರುತ್ತೆ, ಮುಂದೆ ಅವರು ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ. 12 ಗಂಟೆ ಆಯ್ತು ಅಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಡ್ಬೇಕಾ ಆ ಬಸ್ಸು? ಬೆಳಿಗ್ಗೆ 4 ಗಂಟೆವರೆಗೆ ಕಾಯ್ಬೇಕಾ ಅವರು? ಇದು ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇವರೇನಾದ್ರೂ ಪ್ರಸ್ತಾವವನ್ನ ಸಲ್ಲಿಸಿದ್ರೆ ಆ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಒಪ್ಪುತ್ತಾ? ರಾತ್ರಿ 12 ಗಂಟೆಯಿಂದ ಹೈವೇಗಳನ್ನ ಕ್ಲೋಸ್ ಮಾಡಿಬಿಡುತ್ತಾ? ಕ್ಲೋಸ್ ಮಾಡಿದ್ರೆ ಗೂಡ್ಸ್ಗಳ ಕತೆ ಏನು, ಬಸ್ಗಳ ಕತೆ ಏನು? ರಾತ್ರಿ ಸಂಚರಿಸುವಂತ ಬಸ್ಗಳು ಈಗ ರಾತ್ರಿ 10 ಗಂಟೆಯಿಂದಾನೇ ಎಷ್ಟೋ ಬಸ್ಗಳು ಓಡಾಡುತ್ತಪ್ಪ. ಆ ಬಸ್ಗಳೆಲ್ಲವನ್ನೂ ಕೂಡ ಇವರು ಸ್ಟಾಪ್ ಮಾಡಿಸ್ಬಿಟ್ರೆ ಮುಂದೆ ಆ ಬಸ್ನವರು ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಾರಿಗೆ ಸಚಿವರಿಗೆ ಬರುತ್ತೆ ಅದು ಕೂಡ. ಅವಾಗ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು? ಆಕ್ಸಿಡೆಂಟ್ ಅಜಾಗರೂಕತೆಯಿಂದ ಆಗುತ್ತೆ, 12 ಗಂಟೆಯಿಂದ 4 ಗಂಟೆಯಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಟೈಮ್ ದೂಷಿಸೋಣವಾ? ಅಥವಾ ಆ ಚಾಲಕರನ್ನ ದೂಷಿಸೋಣ? ಯಾರನ್ನ ದೂಷಿಸೋಣ? ಆಯ್ತು, ನೀವು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಒಂದು 6 ಗಂಟೆಗೆ ಆಕ್ಸಿಡೆಂಟ್ ಆದ್ರೆ ಆಗೋದು ಬೇಡ. ಬಟ್ ನಾವು ಈ ರೀತಿ ಯೋಚನೆ ಮಾಡೋಣ, 6 ಗಂಟೆಗೂ ಹಂಗಿದ್ರೆ ಸ್ಟಾಪ್ ಮಾಡ್ಬಿಡೋಣ. ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಇಲ್ಲಿ ಸೇಫ್ಟಿ ಮೇಜರ್ಸ್ ಬಗ್ಗೆ, ಪ್ರಿಕಾಷನರೀಸ್ ಬಗ್ಗೆ, ಈ ಬಸ್ಗಳು, ಖಾಸಗಿ ಬಸ್ಗಳು ನಿಜಕ್ಕೂ ಪ್ರಯಾಣಿಕರ ಸುರಕ್ಷತೆಗೆ ಏನ್ ಕ್ರಮ ತಗೋತಾ ಇದ್ದಾರೆ ಅದ್ರ ಬಗ್ಗೆ ನಾವು ಗಮನಿಸಬೇಕು. ಸರ್ಕಾರಿ ಬಸ್ಗಳೀಗ ಸ್ಪೀಡ್ ಲಿಮಿಟ್ ಅನ್ನ ಇಟ್ಟಿವೆ. 80 ಮೇಲೆ ನೀವು ಎಷ್ಟು ತುಳಿದ್ರೂ ಕೂಡ ಬಸ್ಗಳು ಮೂವ್ ಆಗಲ್ಲ, 90 ಸ್ಪೀಡ್ ಬರೋಂಗೇ ಇಲ್ಲ. ಆದ್ರೆ ಖಾಸಗಿ ಬಸ್ಗಳಲ್ಲಿ ಅದು ಇದೆಯಾ? ಸೊ ಖಾಸಗಿ ಬಸ್ಗಳಿಗೂ ಕೂಡ ಸ್ಪೀಡ್ ಲಿಮಿಟ್, ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ಈ ರೀತಿಯ ಯೋಚನೆಯನ್ನು ಮಾಡಬಹುದು. ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡುತ್ತಾ, ಚಿಂತನೆ ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸಲಹೆಯನ್ನ ನೀಡಿದ್ದೇನೆ ಅಂತಾನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಇವರ ಸಲಹೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್. ಚುನಾವಣೆಗೂ ಮುನ್ನ ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿತ್ತು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಘೋಷಣೆ ಮಾಡಿ ನಾರಿಯರ ಮತ ಪಡೆದಿತ್ತು. ಇದೀಗ 2 ತಿಂಗಳ ಹಣ ಹಾಕದೆ ಸರ್ಕಾರ ಕಳ್ಳಾಟ ಆಡಿದ ಆರೋಪ ಕೇಳಿ ಬಂದಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಫೆಬ್ರವರಿ ಹಾಗೂ ಮಾರ್ಚ್ ಹಣ ಎಲ್ಲೂ ಹೋಗಿಲ್ಲ, 2 ತಿಂಗಳ ಹಣ ಮಹಿಳೆಯರಿಗೆ ಹಾಕಿಲ್ಲ ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ
ಬಿಡ್ತಾರಾ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ ಅದನ್ನ ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 6 ತಿಂಗಳು 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಮತ್ತೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದಾರಲ್ಲ ಸರ್, ಯಾವ್ದ್ರೆ ಫೆಬ್ರವರಿ ಮಾರ್ಚ್ ಹಾಕಿಲ್ಲ. ಅದೇ ಅದ್ರ ಬಿಟ್ಟು ಹಾಕಿದಾರೆ, ಮತ್ತೆ ಅಮೌಂಟ್ ಅಕೌಂಟ್ ಹೋಗಿದೆ. ಬಿಟ್ಟು ಹಾಕಿದಾರೆ. ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ. ಹಿಂದ ಮುಂದಾಗಿದೆ ಅಷ್ಟೇ. 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಸ್ಕಿಪ್ ಆಯ್ತು ಸರ್. ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸರ್ ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವು ಹೇಳ್ದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದ್ದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಅವ್ರು ಪ್ರಚಾರ ಮಾಡುವಂಗ 5,000 ಕೋಟಿ ಇವತ್ತು ಒಂದರೆ ಹೋಗಿದೆ, ಅಲ್ಲಿ ಹೋಗಿದೆ, ಇಲ್ಲ ಅದು ಪ್ರಶ್ನೆ ಇಲ್ಲ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮುಂದಿನ ಸುದ್ದಿಗಳನ್ನ ಗಮನಿಸೋಣ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕುರ್ಚಿಯನ್ನ ಗಟ್ಟಿಯಾಗಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇನ್ನೊಂದು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಅಸ್ತ್ರವನ್ನ ಹೂಡ್ತಾ ಇದ್ರೆ, ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಹೈಕಮಾಂಡ್ ನಾವು ಎಂಟ್ರಿನೇ ಆಗೋದು ಬೇಡ ಅಂತ ಸುಮ್ಮನೆ ಕೂತಿದ್ದಾರೆ. ಈ ಮೌನ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ನೀವೇ ನೋಡಿ. ಒಬ್ರು ಕಾಂಗ್ರೆಸ್ನ ಶಕ್ತಿ, ಇನ್ನೊಬ್ರು ಹಸ್ತಮನೆಯ ಆಸ್ತಿ. ಇಬ್ಬರ ಮಧ್ಯೆ ಕುರ್ಚಿಗಾಗಿ ಜಂಗಿ ಕುಸ್ತಿ. ತಗ್ಗೋದೇ ಇಲ್ಲ ಅಂತ ಸಿದ್ದು, ಬಗ್ಗೋದೇ ಇಲ್ಲ ಅಂತ ಡಿಕೆ. ಇದು ಗದ್ದುಗೆಯ ಯುದ್ಧ, ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರುವ ಮಲ್ಲ ಯುದ್ಧ. ಹೊಸ ವರ್ಷಕ್ಕೆ ಈ ಸಮರಕ್ಕೆ ವಿರಾಮ ಸಿಗುತ್ತಾ ಇಲ್ಲ ಅಂತಿದೆ ಹೈಕಮಾಂಡ್. ಸಿಎಂ ಬದಲಾವಣೆಗೆ ಹೈಕಮಾಂಡ್ ಬ್ರೇಕ್. ವರಿಷ್ಠರ ಮೌನ, ಡಿಕೆಶಿ ನಡೆಯೇ ನಿಗೂಢ. ಒಟ್ಟಾಗಿ ಪಕ್ಷ ಕಟ್ಟಿ ಸರ್ಕಾರವನ್ನ ರಚಿಸಿದ್ದೇವೆ ಎಂದು ಮಾತಿನಲ್ಲೇ ಕನಕಪುರದ ಬಂಡೆ ವಾಗ್ಬಾಣ ಬಿಟ್ರೆ, ಇತ್ತ ವರಿಷ್ಠರು ಹೇಳಿದಂತೆ ನಡೆಯುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೆಣೆದಿದ್ದಾರೆ. ಆದರೆ ಇತ್ತ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಲು ಹೈಕಮಾಂಡ್ ಹಿಂದೇಟು ಹಾಕ್ತಿದೆ. ಬಂಡೆಗೆ ಹೈಕಮಾಂಡ್ ಬ್ರೇಕ್. ಜನವರಿ 6ಕ್ಕೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಬಣ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಬಣ ಪಾಲಿಟಿಕ್ಸ್ ಗೊಂದಲ ತಾರಕಕ್ಕೇರಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ರಿಸ್ಕ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕುತ್ತಿದೆ. 2 ಬಣದವರನ್ನ ಮನವೊಲಿಸುವುದು ಉತ್ತಮ ಎಂದು ನಾಯಕತ್ವ ವಿಚಾರವಾಗಿ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಲು ಹೈಕಮಾಂಡ್ ಹಿಂದು ಮುಂದು ನೋಡುತ್ತಿದೆ. ಬದಲಾವಣೆಗೆ ಕೈ ಹಾಕಿದ್ರೆ ಪಕ್ಷಕ್ಕೆ ಲಾಭಕ್ಕಿಂತಲೂ ನಷ್ಟವೇ ಹೆಚ್ಚು. ಹೀಗಾಗಿ ಗೊಂದಲವನ್ನ ರಾಜ್ಯದ ನಾಯಕರೇ ಬಗೆಹರಿಸಲಿ ಎಂಬ ಸಂದೇಶವನ್ನ ನೀಡಿದ್ದಾರೆ. ನಾಯಕರ ನಡೆಯನ್ನ ಗಮನಿಸಿ ತಟಸ್ಥವಾಗಿದ್ದ ನಾಯಕರಲ್ಲಿ ಒಮ್ಮತ ಮೂಡಿಸುವ ಪ್ಲಾನ್ನಲ್ಲಿ ವರಿಷ್ಠರು ಇದ್ದಾರೆ ಎಂದು ಹೇಳಲಾಗುತ್ತಿದೆ. ರಾಹುಲ್ ಗಾಂಧಿ ಭೇಟಿಗೆ ಡಿಕೆಶಿ ಸರ್ಕಸ್ ನಡೆಯುತ್ತಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ನತ್ತ ಬೊಟ್ಟು ಮಾಡುತ್ತಿದ್ದಾರೆ. ಇಬ್ಬರ ನಡುವಿನ ಜಗಳದಲ್ಲಿ ಹೈಕಮಾಂಡ್ ಮೌನ ವಹಿಸಿದೆ. ಆದರೆ ಡಿಸಿಎಂ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಹುಲ್ ಭೇಟಿಗೆ ಡಿಕೆ ಶಿವಕುಮಾರ್ ಅಂತೂ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ಏನೋ ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಧ್ಯ ಆಗ್ತಾನೇ ಇಲ್ಲ. ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. 2-3 ಬಾರಿ ಭೇಟಿಗೆ ಅವಕಾಶವನ್ನ ಕೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೊದಲು ಬಿಹಾರ್ ಚುನಾವಣೆ ನೆಪ ಹೇಳಿದ್ರು ರಾಹುಲ್ ಗಾಂಧಿ. ಬಿಹಾರ್ ಚುನಾವಣೆ ಫಲಿತಾಂಶ ಆದ್ಮೇಲೆ ನೋಡೋಣ ಅಂತ ಹೇಳಿದ್ರು. ಆದರೆ ಬಿಹಾರ್ ಚುನಾವಣೆಯ ಬಳಿಕ ಏಕಾಏಕಿ ಪ್ಲೇಟ್ ಚೇಂಜ್. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಫಾರಿನ್ಗೆ ಹಾರಿದ್ರು ರಾಹುಲ್ ಗಾಂಧಿ. ಡಿಕೆ ಶಿವಕುಮಾರ್ ಅವರಿಗೆ ಸಿಗಲಿಲ್ಲ. ವಿದೇಶದಿಂದ ವಾಪಸ್ ಬಂದ ಬಳಿಕವೂ ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಲಿಲ್ಲ ರಾಹುಲ್ ಗಾಂಧಿ. ಉದ್ದೇಶಪೂರ್ವಕವಾಗಿ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ? ಪ್ರಬಲ ನಾಯಕನ ಬಗ್ಗೆ ರಾಹುಲ್ ಗಾಂಧಿಗೆ ಈ ತಿರಸ್ಕಾರ ಮನೋಭಾವ ಯಾಕೆ? ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಬೇಡವಾದ್ರ, ಕಾಂಗ್ರೆಸ್ ಪಕ್ಷಕ್ಕೆ ಬೇಡವಾದ್ರ ಡಿಕೆ ಶಿವಕುಮಾರ್ ಅವರು
ಡಿ.ಕೆ. ಶಿವಕುಮಾರ್ ಮಾತ್ರ ತಾಳ್ಮೆಯಿಂದ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ, ಎಲ್ಲವನ್ನ ಸಹಿಸ್ಕೋತಾ ಇದ್ದಾರೆ. ಆದ್ರೆ ಈ ತಾಳ್ಮೆ ಬಹುಶಃ ಒಂದಲ್ಲ ಒಂದಿನ ಬ್ಲಾಸ್ಟ್ ಆಗಬಹುದು. ಆ ತಾಳ್ಮೆ ಬ್ಲಾಸ್ಟ್ ಆದ್ರೆ ಕಾಂಗ್ರೆಸ್ಗೆ ಎಂಥ ಪರಿಣಾಮವನ್ನ ಬೀರಬಲ್ಲದು. ಡಿ.ಕೆ. ಶಿವಕುಮಾರ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದರೆ ಅದರ ಪರಿಣಾಮ ಯಾವ ರೀತಿ ಆಗ್ಬೋದು ಪಾರ್ಟಿಯ ಮೇಲೆ. ಡಿ.ಕೆ. ಶಿವಕುಮಾರ್ ಸಾಮಾನ್ಯರಲ್ಲ, ಈಸ್ ಅ ಮಾಸ್ ಲೀಡರ್. ಗೊತ್ತಿದ್ದೂ ಪರೀಕ್ಷೆ ಮಾಡ್ತಾ ಇದ್ದಾರ. ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇದ್ರೂ ಕೂಡ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ವಾಪಸ್ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್. ಆದ್ರೆ ಈ ಭೇಟಿ ಆಗದೆ ಇರುವ ಹಿಂದಿನ ಉದ್ದೇಶ ಏನು? ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ, ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆದ್ರೆ ಅವರು ಕೇಳೋದು ಒಂದೇ ಚೇರು, ಆದ್ರೆ ಆ ಚೇರನ್ನ ಕೊಡೋದಕ್ಕೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಇರೋ ವಿಚಾರವನ್ನ ಹೇಳಬೇಕು. ಆದ್ರೆ ಆ ಭೇಟಿಯೂ ಆಗ್ತಾ ಇಲ್ಲ. ಇದು ಮುನಿಸಿಗೆ ಕಾರಣ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಬೇರೆ ರೀತಿಯ ಸಂದೇಶ ಹೋಗ್ತಾ ಇದೆ, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಫಾಲೋವರ್ಸ್. ಡಿ.ಕೆ. ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಭೇಟಿ ಆಗ್ತಾ ಇಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿಯ ಅವಮಾನ. ಅದು ಅವರ ಹಿಂಬಾಲಕರಿಗೂ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ. ಇದು ಯಾವ ರೀತಿ ಪರಿಣಾಮಕ್ಕೆ ಕಾರಣ ಆಗಬಹುದು, ಮುಂದೆ ಏನಾಗಬಹುದು, ಎಲ್ಲವನ್ನ ಕೂಡ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ ಪಾಲಿಗೆ ಸೋಲು ಅನ್ನೋದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಸರಣಿ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿ ಕುರ್ಚಿಯಲ್ಲಿ ಬೇರೊಬ್ಬರನ್ನ ಕೂರಿಸುವ ಕೂಗು ಈಗ ಮೊಳಗಿದೆ. ಇಲ್ಲಿ ಅಣ್ಣನ ಪಾಲಿಗೆ ತಂಗಿಯೇ ಪ್ರತಿಸ್ಪರ್ಧಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬದಲಾಗುತ್ತಾ ನಾಯಕತ್ವ. ಪ್ರಿಯಾಂಕಾಗೆ ಪಟ್ಟ ಕಟ್ಟಲು ಹಲವರ ಹಠ. ರಾಹುಲ್ ಗಾಂಧಿ ಬಿಜೆಪಿಗರ ಪಾಲಿನ ಪಪ್ಪು, ಕಾಲು ಇಟ್ಟಲ್ಲೆಲ್ಲ ಸೋಲು. ಸಾಲು ಸಾಲು ಸೋಲು ಕಂಡ ಕಾಂಗ್ರೆಸ್ ಯುವರಾಜನಿಗೆ ಪಟ್ಟಾಭಿಷೇಕ ಬೇಡವೇ ಬೇಡ ಅನ್ನೋ ಕೂಗು ಮೊಳಗಿದೆ. ರಾಹುಲ್ ಗಾಂಧಿ ಬದಲಿಗೆ ಪ್ರಿಯಾಂಕಾ ಗಾಂಧಿಗೆ ಒಂದು ಚಾನ್ಸ್ ಕೊಡಿ ಅಂತ ಕಾಂಗ್ರೆಸ್ ಶಾಸಕರೇ ಹಠಕ್ಕೆ ಬಿದ್ದಿದ್ದಾರೆ. ಹೌದು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂದ್ರೇನೆ ಹಾಗೆ. ಸೇಠ್ ಇಂದಿರಾ ಗಾಂಧಿಯನ್ನೇ ಹೋಲುವ ಮೊಮ್ಮಗಳನ್ನ ಕಂಡ್ರೆ ಕಾಂಗ್ರೆಸ್ನಲ್ಲಿ ಅದೊಂದು ವಿಶ್ವಾಸ. ಹೀಗಾಗಿ ಪ್ರಿಯಾಂಕಾ ವಾದ್ರಾಗೆ ನಾಯಕತ್ವದ ಹೊಣೆ ನೀಡಬೇಕು ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ರಾಹುಲ್ ಹಠಾವು, ಪ್ರಿಯಾಂಕಾ ಲಾವು ಸದ್ದು ಜೋರಾಗಿದೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿಯ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲು ಶುರು ಮಾಡಿದ್ದಾರೆ. ಒಡಿಶಾದ ಹಿರಿಯ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕೀಮ್ ಸೋನಿಯಾ ಗಾಂಧಿಗೆ ಬರೆದ ಪತ್ರದ ಬೆನ್ನಲ್ಲೇ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಉತ್ತರ ಪ್ರದೇಶದ ಸರಹಣಪುರ ಸಂಸದ ಇಮ್ರಾನ್ ಮಸೂದ್ ಕೂಡ ಮೊಕೀಮ್ ಅಭಿಪ್ರಾಯಕ್ಕೆ ಜೈ ಎಂದಿದ್ದಾರೆ. ಅಜ್ಜಿಯಂತೆ ಮೊಮ್ಮಗಳು ಅಂತ ಮರೆಯದಿರಿ. ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಭಾರತೀಯರ ಪರಿಸ್ಥಿತಿ ಸರಿಯಿಲ್ಲ. ಇಂತಹ ಸಂದರ್ಭದಲ್ಲಿ ತಕ್ಕ ತಿರುಗೇಟು ನೀಡಬೇಕು. ಈ ಹಿಂದೆ ಇಂದಿರಾ ಗಾಂಧಿ ರೀತಿ ಪ್ರತ್ಯುತ್ತರ ನೀಡಬೇಕು ಅಂದ್ರೆ ಅದಕ್ಕೆಲ್ಲ ಅವರ ಮೊಮ್ಮಗಳು ಪ್ರಿಯಾಂಕಾ ವಾದ್ರಾನೇ ಕರೆಕ್ಟ್ ಅಂತಿದ್ದಾರೆ. ಆ ಮೂಲಕ ನೆರೆ ರಾಷ್ಟ್ರಗಳ ಖ್ಯಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೂ ತಿರುಗೇಟು ನೀಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಪದೇ ಪದೇ ಸುಳ್ಳು ಹೇಳುತ್ತಿದೆ. ಕೇಂದ್ರ ಅದಕ್ಕೆ ಪ್ರತ್ಯುತ್ತರ ನೀಡುತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ತಡೆಗೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ರಾಹುಲ್ ಗಾಂಧಿ ಇಂತಹ ವಿಷಯವನ್ನ ಪ್ರಸ್ತಾಪಿಸುತ್ತಿಲ್ಲ. ಬದಲಿಗೆ ವೋಟ್ ಚೋರಿ ವಿಷಯವನ್ನೇ ಹಿಡಿದು ಎಳೆದಾಡುತ್ತಿದ್ದಾರೆ. ಇದುವೇ ನಾಯಕತ್ವ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಮಸೂದ್ ಪರೋಕ್ಷವಾಗಿ ಲೋಕಸಭೆಯಲ್ಲಿ ಕುಟುಕಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ರಾಹುಲ್ ಗಾಂಧಿಯ ಪರಿಸ್ಥಿತಿಯೂ ಕೂಡ ಅತಂತ್ರ ಪರಿಸ್ಥಿತಿಯ ಕಾಂಗ್ರೆಸ್ನಲ್ಲಿ. ಸೋಲು ಸೋಲು ಸೋಲು. ಈ ರಾಹುಲ್ ಗಾಂಧಿ ಸಹವಾಸನೇ ಬೇಡ ಅಂತ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ಅವರನ್ನ ಪಕ್ಕ ಕೂರಿಸಿ ಸಾಕು, ನೋಡಿದ್ದಾಯ್ತು, ಅವರನ್ನ ಇನ್ನ ಈ ಸ್ಥಾನಮಾನಕ್ಕೆ ಬೇರೆಯವರು ಬೇಕೇ ಬೇಕು ಅಂತ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ದೆಹಲಿಯಲ್ಲಿಯೂ ಕೂಡ ಈಗ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ.
ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹತಾಶರಾಗಿದ್ದಾರೆ. ಎಷ್ಟು ಅಂತ ಸೋಲು ಸಹಿಸ್ಕೊತಾರೆ ಪಾಪ ಅವರಾದ್ರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋದ್ರೆ ನಮಗೆ ಸೋಲು, ಅವ್ರು ಬೇಡವೇ ಬೇಡ ಅನ್ನುವಂತ ಇರಾದೆಗೆ ಈಗ ಕಾಂಗ್ರೆಸ್ನವರೇ ಬಂದಿದ್ದಾರೆ. ಕಾಂಗ್ರೆಸ್ನವರೇ ಹೇಳ್ತಿರೋದಿದು. ನಿನ್ನೆ ನಾವು ಹೇಳ್ತಿದ್ವಲ್ಲ, ಒಬ್ಬ ಎಂಪಿ ಮಸೂದ್ ರಾಹುಲ್ ಗಾಂಧಿ ಬೇಡವೇ ಬೇಡ, ಪ್ರಿಯಾಂಕಾ ವಾದ್ರಾ ಅವ್ರನ್ನ ಕೂರಿಸಬೇಕು ಅಂತ ಹೇಳಿ. ಈಗ ಇನ್ನೊಬ್ಬ ಶಾಸಕ ಆ ರೀತಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಅಗತ್ಯ ಇದೆ, ಬದಲಾವಣೆ ಆಗಲೇಬೇಕು ಅಂತ ಪತ್ರ ಬರೆದಿದ್ದಾರೆ. ಪ್ರಿಯಾಂಕಾ ವಾದ್ರಾ ಪರ ಶಾಸಕ ಮುಕ್ವೀಂ ಪತ್ರವನ್ನ ಬರೆದಿರೋದು. ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೂ ಕೂಡ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಇದನ್ನು ಹೇಳ್ತಿರೋದು ಯಾರು? ಅದೇ ಕಾಂಗ್ರೆಸ್ನ ಶಾಸಕ. ನಾವು ಹೋಗಿ ಮೀಟ್ ಆಗಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. 3 ವರ್ಷಗಳಿಂದ ಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಯಾಗಿಲ್ಲ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಅಸಮರ್ಥತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಕ್ಷ ಸಂಘಟನೆಗೆ ಇವರು ಯೋಗ್ಯರಲ್ಲ, ಇವರಿಂದ ಓಟ್ಗಳು ಬರಲ್ಲ, ಓಟ್ಗಳು ಸ್ಪ್ಲಿಟ್ ಆಗ್ತಾ ಇದೆ. ರಾಹುಲ್ ಗಾಂಧಿನ ಅಯ್ಯೋ ಅವ್ರಿಗೆ ಓಟ್ ಹಾಕದೇ ಬೇಡ ಅಂತ ಬಿಜೆಪಿಗೆ ಓಟ್ ಹಾಕ್ತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ. ಪಕ್ಷ ಸಂಘಟನೆಗೆ ಹೊಸ ನಾಯಕತ್ವ ಅನಿವಾರ್ಯ ಇದೆ. ರಾಹುಲ್ ಗಾಂಧಿ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಯಾವಾಗ ನೋಡಿದ್ರು ಫಾರಿನ್ ಟೂರ್ ಅಂತಾರೆ. ಏನಕ್ಕೆ ಹೋಗ್ತಾರೆ? ಪಕ್ಷ ಸಂಘಟನೆ ಬಗ್ಗೆ ಇವ್ರಿಗೆ ಅರಿವಿಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದೊಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಚ್ತಾ ಇದೆ, ಅದ್ರ ಬಗ್ಗೆ ಇವ್ರಿಗೆ ತಲೆನೋವಿಲ್ಲ. ಹೋದ್ರೆ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಪಾರ್ಟಿಯನ್ನೇ ನಂಬಿಕೊಂಡು ಕೆಲಸ ಮಾಡ್ತಾ ಇರೋ ನಮ್ ಕತೆ ಏನು ಅಂತ ಕಾಂಗ್ರೆಸ್ನ ಶಾಸಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಎಐಸಿಸಿ ಗದ್ದುಗೆಯ ಮೇಲೆ ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸಿ ರಾಹುಲ್ ಗಾಂಧಿ ಅವರನ್ನ ಕಳಿಸಿ ಎಲ್ಲಾದ್ರೂ ಹೋಗ್ಲಿ. ಅವರು ಪ್ರಿಯಾಂಕಾ ವಾದ್ರಾ ಪಟ್ಟಾಭಿಷೇಕಕ್ಕೆ ಇದೇ ಸಕಾಲ. ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಅನ್ನುವಂತಹ ಸ್ಲೋಗನ್ ಜೊತೆಗೆ ಈಗ ಬಹುತೇಕರು ಪಟ್ಟು ಹಿಡಿತಾ ಇದ್ದಾರೆ. ಹೀಗೆ ರಾಹುಲ್ ಗಾಂಧಿಯನ್ನ ಕೆಳಗಿಳಿಸೋದಕ್ಕೆ ಶಾಸಕ ಕಾರಣವನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಗಳಿಂದ ರಾಹುಲ್ ಗಾಂಧಿ ಅವರನ್ನ ಕೆಳಗಿಳಿಸಿ ಪ್ರಿಯಾಂಕಾ ವಾದ್ರನ್ನ ತಗೊಂಡ್ಬನ್ನಿ ಅಂತಿದ್ದಾರೆ. ನೋಡೋಣ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಈ ಬಗ್ಗೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.